ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಬಂದು ಟಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ. ನಿಮ್ಮಲ್ಲಿ ಯಾರಿಗಾದರೂ ದೀರ್ಘಕಾಲಿಕ ಸಮಸ್ಯೆಗಳಿದ್ದರೆ ಅಂಥವ್ರು ಮಾತ್ರ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ. ಎಷ್ಟು ದಿನ ಬಳಸಬೇಕು, ಯಾವ ರೀತಿ ಪಥ್ಯ ಇರಬೇಕು ಅನ್ನೋದನ್ನು ಕಂಪಲ್ಸರಿ ಹೇಳ್ಕೊಡ್ತೀವಿ. ಇದರಿಂದ ಬಹಳಷ್ಟು ಜನಕ್ಕೆ ಅನುಮಾನ ಇರ್ತದೆ, ಇದರಿಂದ ಸೈಡ್ ಎಫೆಕ್ಟ್ ಬರುತ್ತೆ ಅನ್ನೋಂಥ. ಆಯುರ್ವೇದದಲ್ಲಿ ಸೈಡ್ ಎಫೆಕ್ಟ್ ಅನ್ನೋದು ಯಾವುದೂ ಇರೋದಿಲ್ಲ. ತಿಳಿದಿರ್ತಕ್ಕಂಥ ವೈದ್ಯರುಗಳ ಹತ್ರ ಯಾವ ರೀತಿ ಬಳಸಬೇಕು, ಯಾವ ಕಾಯಿಲೆಗೆ ಏನು ಔಷಧಿ ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದು ಕೊಟ್ಟಾಗ ಸೈಡ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ. ಅದೇ ಗೊತ್ತಿಲ್ಲದೆ ಇರತಕ್ಕಂಥ ವೈದ್ಯರುಗಳು ಯಾರಾದರೂ ಇದ್ದಾಗ ಅವ್ರ ಹತ್ರ ಆ ಥರ ತಗೊಂಡಾಗ ಅವು ಕೆಲವು ಸೈಡ್ ಎಫೆಕ್ಟ್ ಬರುತ್ತೆ. ಅವರಿಗೆ ಪಥ್ಯ ಅನ್ನೋದು ಗೊತ್ತಿರಲ್ಲ, ಪಥ್ಯ ಯಾವುದು ಇರಬೇಕು ಯಾವುದು ಬಿಡಬೇಕು ಅನ್ನೋದನ್ನು. ಅಂಥ ಸಮಯದಲ್ಲಿ ಮಾತ್ರ ನಿಮಗೆ ಆ ಸಮಸ್ಯೆ ಬರುತ್ತೆ. ಅದು ಬಿಟ್ಟರೆ ಬೇರೆ ರೀತಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ನಾವು ತೋರಿಸ್ತಕ್ಕಂಥ ಗಿಡಮೂಲಿಕೆಗಳು ಅಷ್ಟೇ. ನಿಮಗೆ ದೀರ್ಘಕಾಲಿಕ ಸಮಸ್ಯೆ ಇದ್ದರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ, ಕಡಿಮೆ ಪ್ರಭಾವ ತೋರುತ್ತೆ. ಅದೇ ಬಿಟ್ಟರೆ ನಿಮಗೆ ರೀಸೆಂಟಾಗಿ ಬರ್ತಿರ್ತಕ್ಕಂಥ ಸಮಸ್ಯೆ ಯಾವುದಾದ್ರೂ ಇದ್ದರೆ ಅದು ಬೇಗ ಗುಣ ಆಗುತ್ತೆ. ಆ ಥರ ನಾವು ತೋರಿಸ್ತಕ್ಕಂಥ ಗಿಡಮೂಲಿಕೆಗಳು ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳಲ್ಲಿ ನೋಡಿಟ್ಕೊಳ್ಳಿ. ನಿಮಗೆ ಯಾವ ಕಾಯಿಲೆ ಸಮಸ್ಯೆ ಇದೆಯೋ ಆ ಕಾಯಿಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಗಿಡಮೂಲಿಕೆಗಳನ್ನು ನೀವು ನೋಡಿಕೊಂಡು ಅದನ್ನು ಮಾಡ್ಕೊಂಡಾಗ ನಿಮ್ಗೆ ಆ ಸಮಸ್ಯೆ ಬಗೆಹರಿತದೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನೋಡಿ, ತುಂಬ ಜನಕ್ಕೆ ಹಾರ್ಟ್ ಆಗಲಿ ಲಿವರ್ ಆಗಲಿ ಯಾವುದೇ ಒಂದು ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳು, ಈಗ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಲಿವರ್ ಫಂಕ್ಷನ್ ಕಮ್ಮಿ ಆಗ್ತಾ ಇರ್ತದೆ, ಶ್ವಾಸನಾಳಗಳು ಸರಿಯಾಗಿ ಕೆಲಸ ಮಾಡದೆ ನೀರು ತುಂಬ್ಕೊಳ್ಳೋದು, ಬಹಳಷ್ಟು ಕೆಟ್ಟೋಗಿರ್ತಕ್ಕಂಥದ್ದು, ಅಂಥ ಸಮಸ್ಯೆಗಳು ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರ್ತದೆ. ಅಂಥವ್ರಿಗೆ ಇವತ್ತು ನಾನೊಂದು ರೆಮಿಡಿ ಹೇಳ್ತೀನಿ, ನಿಮಗೆ ನೀವಾಗ ಮಾಡ್ಕೊಳ್ಳಿ. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ, ಬೇಕಾದ್ರೆ ಕಲಿಸ್ಕೊಡ್ತೀವಿ. ಇವತ್ತು ಆ ಒಂದು ಲಿವರು ಫಂಕ್ಷನ್ನ ಕೆಲವರಿಗೆ ಏನಾಗುತ್ತೆ ಅಂತಂದರೆ ಇನ್ಫೆಕ್ಷನ್ ಆಗಿರ್ಬೋದು, ನಿಮೋನಿಯಾ ಬಂತು ಅಂದ್ಕೊಳ್ಳಿ, ಪೂರ್ತಿ ಡ್ಯಾಮೇಜ್ ಆಗಿಬಿಡ್ತದೆ ಲಿವರು. ಅದೇ ಬೇರೆ ಯಾವುದೇ ಕಾಯಿಲೆಗಳು ಬಂದರೂ, ಇನ್ಫೆಕ್ಷನ್ ಆದರೂ ಸಮಸ್ಯೆಗಳು ಬಂದಾಗ ನಿಮಗೆ ಆ ತೊಂದರೆ ಆಗ್ತಾ ಇರ್ತದೆ. ಅಂಥ ಸಮಸ್ಯೆಗಳಿಗೆ ಆ ಲಿವರ್ ಫಂಕ್ಷನ್ ಸರಿಯಾಗಿ ಇಲ್ಲದೇ ಇದ್ದಾಗ ಸರಿಯಾಗಿ ಜೀರ್ಣಕ್ರಿಯೆ ಆಗೋದಿಲ್ಲ. ಎರಡನೇದು ಉಚ್ಛ್ವಾಸಗಳು ಸಮಸ್ಯೆ ಬರ್ತಾ ಇರ್ತದೆ, ನಡೆಯೋಕ್ಕಾಗಲ್ಲ. ಆ ರೀತಿ ಬಹಳಷ್ಟು ತೊಂದರೆಗಳು ಕೊಡ್ತಾ ಇರ್ತದೆ. ನಮ್ಮ ದೇಹದಲ್ಲಿ ರಕ್ತ ಸರಿಯಾಗಿ ಸಪ್ಲೈ ಆಗದೆ ಇರತಕ್ಕಂಥದ್ದು, ನಮ್ಮ ದಿನನಿತ್ಯದ ಏನು ಆರೋಗ್ಯ ಏನಿದೆಯೋ ಅದು ದಿನೇ ದಿನೇ ಹಾಳಾಗ್ತಾ ಇರೋದು, ಮೋಷನ್ ಸರಿಯಾಗಿ ಆಗದೆ ಇರತಕ್ಕಂಥದ್ದು, ಇವೆಲ್ಲ ಸಮಸ್ಯೆಗಳು ಬರ್ತಾ ಇರ್ತವೆ. ಅಂಥ ಸಮಸ್ಯೆಗಳು ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಅದ್ಭುತವಾದ ಒಂದು ಮೂಲಿಕೆಯನ್ನು ನಾನು ತೋರಿಸ್ಕೊಡ್ತೀನಿ. ಅದೇನಪ್ಪ ಅಂತಂದ್ರೆ ಹಿಡಿದು ಹೂವರಸಿ ಮರ ಅಂತ ಕರಿತೀವಿ ನಾವು. ಚಿಕ್ಕ ವಯಸ್ಸಲ್ಲಿ ಬುಗುರಿ ಮರ ಅಂತಲೂ ಕರಿತೀವಿ ಇದನ್ನು. ನೋಡಿ, ಇದು ಬುಗುರಿ ಥರ ಕಾಯಿ ಇರುತ್ತೆ, ಇದು ಬುಗುರಿ ಮರ ಅಂತಲೂ ಕರಿತೀವಿ. ನೋಡಿ, ಇದು ಎಲೆಗಳು ನೋಡಿ, ಇದು ಅರಳಿ ಮರದ ಥರ ಎಲೆ ಬರುತ್ತೆ ನೋಡಿ. ಇದು ಮಂದ ಬರುತ್ತೆ, ಅರಳಿ ಮರದ್ದು ನಮಗೆ ಸ್ವಲ್ಪ ತೆಳು ಬರುತ್ತೆ, ಇದು ಮಂದ ಬರುತ್ತೆ. ಇದು ಹೂವಾರಸಿ ಮರ ಅಂತ. ಬಿಟ್ಟರೆ ಹೂವು ತುಂಬ ಅದ್ಭುತವಾಗಿ ಕಾಣಿಸ್ತದೆ, ಯೆಲ್ಲೋ ಕಲರ್ ಹೂವು ಬಿಡ್ತದೆ ಮತ್ತು ಬಿಟ್ಟಾಗ. ತದನಂತರ ಅದು ಬರ್ತಾ ಬರ್ತಾ ಕೆಂಪು ಬಣ್ಣಕ್ಕೆ ತಿರುಗ್ತಾ ಬರ್ತದೆ. ಅದು ಮರದಲ್ಲಿ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತದೆ ಅಂದರೆ 3 ಥರ ಹೂವು ಬಿಟ್ಟಿದೆ ಅಂತ ನೀವು ಅನ್ಕೊತೀರ. ಆದರೆ ಅದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅರಿಶಿನ ಬಣ್ಣದಲ್ಲಿ ಹೂವು ಬರುತ್ತೆ. ಆ ಹೂವು ತಗೊಳ್ಬೇಕು. ಯಾವ ರೀತಿ? ಲಿವರ್ ಸಮಸ್ಯೆ ಇರ್ತಕ್ಕಂಥವ್ರು ಯಾರಾದರೂ ಇದ್ದರೆ, ನಾನ್ ವೆಜ್ ತಿಂತಕ್ಕಂಥವ್ರಿಗೆ ಮಾತ್ರ ಇದನ್ನು ನಾನು ಹೇಳ್ತಿರೋದು. ಆಮೇಲೆ ಅಕಸ್ಮಾತ್ ನಾನ್ ವೆಜ್ ಇಲ್ಲದೇ ಇರ್ತಕ್ಕಂಥವ್ರಿಗೆ ಉದ್ದಿನ ಬೇಳೆ ಬೆಳೆಸ್ಕೋಬೋದು, ಆದರೆ ನಾನ್ ವೆಜ್ ಅವರಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು. ಯಾವ ರೀತಿ ಅಂದರೆ, ಮೇಕೆದು ಲಿವರ್ ತಗೋಬೇಕು. ನಿಮ್ಮ ಲಿವರ್ ಪ್ರಾಬ್ಲಮ್ ಆಗಿದೆ ಅಂತ ಇಟ್ಕೊಳ್ಳಿ, ಮೇಕೆದು ಲಿವರ್ ತಗೋಬೇಕು. ತಗೊಬಂದು ಸಣ್ಣ ಸಣ್ಣ ಪೀಸ್ಗಳು ಮಾಡಬೇಕು. ಮಾಡಿಬಿಟ್ಟು ತೊಳೆದ್ಬಿಟ್ಟು ನೀಟಾಗಿ ಪೀಸ್ ಮಾಡಿಕೊಂಡು ಅದಕ್ಕೆ ಮೆಣಸು, ಬೆಳ್ಳುಳ್ಳಿ ಇಂಥವು ಹಾಕೋಬೇಕು. ಹಸಿಮೆಣಸಿನಕಾಯಿ ಇಂಥವೆಲ್ಲ ಹಾಕೋಂಗಿಲ್ಲ. ಹಾಕ್ಬಿಟ್ಟು ಮೆಣಸು, ಬೆಳ್ಳುಳ್ಳಿ, ಜೀರಿಗೆ ಇಂಥವು ಇಟ್ಬಿಟ್ಟು ಸ್ವಲ್ಪ ಸೈಂಧವ ಲವಣ ಹಾಕ್ಬೋದು, ಅಥವಾ ಲೈಟಾಗಿ ಉಪ್ಪು ಹಾಕ್ಕೋಬೋದು. ಹಾಕ್ಬಿಟ್ಟು ಏನು ಮಾಡಬೇಕು ಅಂತಂದರೆ ಚೆನ್ನಾಗಿ ಕಟ್ ಮಾಡಿಬಿಡ್ಬೇಕು, ಸಣ್ಣ ಸಣ್ಣ ಪೀಸ್ಗಳು ಮಾಡಬೇಕು. ಮಾಡಿಬಿಟ್ಟು ಅದನ್ನು ಬೇಯಿಸ್ಕೊಂಬರ್ಬೇಕು. ಪುದೀನ ಸ್ವಲ್ಪ, ಅದ್ರ ಜೊತೆ ಕೊತ್ತಂಬರಿ ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ, ಇನ್ನೇನು ಇಳಿಸ್ತೀವಿ ಅನ್ನೋ ಸಮಯಕ್ಕೆ ಸರಿಯಾಗಿ ಈ ಹೂವರಸಿ ಮರದ ಹೂವು ಒಂದು 6 ಅಥವಾ 5, 6, 7 ಈ ರೀತಿ ಎಷ್ಟು ಬೇಕಾದ್ರೆ ತೊಗೋಬೋದು. ಒಂದು 10 ಗಂಟೆನೂ ತೊಗೋಬೋದು, ಏನು ಸಮಸ್ಯೆ ಇಲ್ಲ. ಆ ಹೂವು ತೊಟ್ಟು ಮಾತ್ರ ತೆಗೆದುಬಿಡಿ, ಬರೀ ಹೂವು ದಳಗಳು ಮಾತ್ರ ತೊಗೋಬೇಕು. ತಗೊಂಡು ಸಣ್ಣ ಸಣ್ಣ ಪೀಸ್ಗಳು ಮಾಡಿ, ಕೊತ್ತಂಬರಿ ಎಂಡಿಂಗಲ್ಲಿ ನಾವು ಹಾಕ್ತೀವಲ್ಲ ಆ ಟೈಪಲ್ಲಿ ಇದನ್ನು ಹಾಕಬೇಕು. ಹಾಕ್ಬಿಟ್ಟು ಸುಮ್ಮನೆ ಹಂಗೆ ತಿರುಗಿಬಿಟ್ಟು ಎತ್ತಿಬಿಡ್ಬೇಕು. ಎತ್ತಿಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಹೊತ್ತು ಪ್ರತಿದಿನ ತಿಂದರೆ 41 ದಿನಗಳು ತಿಂದರೆ ನಿಮಗೆ ಲಿವರ್ ಹಾಳಾಗಿದ್ರು, ಹಾರ್ಟ್ ಏನಾದರೂ ಸಮಸ್ಯೆ ಇದ್ದರು, ಯಾವುದೇ ಅಂಗಾಂಗಗಳು ನಮ್ಮ ದೇಹದಲ್ಲಿ ಹಾಳಾಗಿದ್ದಾವೆ ಅಂತಂದರೆ ಇದನ್ನು ಬಳಸ್ಕೊತಾ ಬಂದರೆ ತುಂಬ ಅದ್ಭುತವಾಗಿ ರಿಕವರಿ ಆಗ್ತಾ ಬರ್ತದೆ. ಈ ಒಂದು ರೆಮಿಡಿನ ನಿಮಗೆ ನೀವು ಮಾಡ್ಕೊಳ್ಳಿ. ಅಕಸ್ಮಾತ್ ನಮಗೆ ಇವೆಲ್ಲ ಸಿಗೋದಿಲ್ಲ, ಮಾಡೋಕ್ಕಾಗೋದಿಲ್ಲ ಅಂತಂದರೆ
ಇನ್ನು ಕೆಲವರು ಇದ್ದಾರೆ ರೋಡ್ ಪಕ್ಕದಲ್ಲಿ ಮರಗಳು ಸಿಗ್ತವೆ, ಈ ಹೂವರ್ಸಿ ಮರಗಳು ಬಹಳಷ್ಟು ರೋಡ್ಗಳಲ್ಲಿ ಹಾಕಿರ್ತಾರೆ. ಅದನ್ನು ತಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಈ ಗಾಡಿಗಳು ಓಡಾಡಿ ಈ ಕಾರ್ಬನ್ ಆಗ್ಬೋದು, ಡಸ್ಟ್ ಆಗ್ಬೋದು, ಡೀಸೆಲ್ ವೇಸ್ಟ್ ಆಗ್ಬೋದು, ಹೊಗೆ ತುಂಬಿಕೊಂಡಿರ್ತಕ್ಕಂಥವು ಇವೆಲ್ಲ ಪೂರ್ತಿ ಹೋಗಿ ಆ ಮರದಲ್ಲಿ ಬಿದ್ದಿರ್ತದೆ ಮತ್ತು ಹೂಗಳ ಮೇಲೆ ಎಲೆಗಳ ಮೇಲೆ ಕೂತಿರ್ತದೆ. ಅದು ಇನ್ನೂ ಮಹಾನ್ ಡೇಂಜರ್ ಆಗುತ್ತೆ. ಅದನ್ನು ತಗೊಂಡಾಗ ನೀವು ಡೇಂಜರ್ ಆಗುತ್ತೆ. ಇದೇನಿದ್ರು ಹಳ್ಳಿಗಳ ಕಡೆ ತುಂಬ ಬಯಲು ಪ್ರದೇಶಗಳಲ್ಲಿ ಇರ್ತಕ್ಕಂಥ ಸ್ಥಳಗಳಲ್ಲಿ ಮಾತ್ರ ಇದನ್ನು ಶೇಖರಣೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈ ರೀತಿ ಇರ್ತಕ್ಕಂಥದ್ದು ಯಾವುದೇ ಸಮಸ್ಯೆ ಇದ್ದರೂ ನೀವು ಇದರಿಂದ ಉಪಯೋಗ ಮಾಡ್ಕೊಂಡು ಆ ಸಮಸ್ಯೆನ ಬಗೆಹರಿಸ್ಕೋಬೋದು. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳಿರ್ತವೆ, ಕಲಿಸ್ಕೊಡ್ತೀವಿ, ಬಳಸಿ ಆ ಸಮಸ್ಯೆಯಿಂದ ದೂರ ಆಗಬಹುದು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.